ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಗದಾಗಿದ್ದೀನಿ. ಇವತ್ತೇನೋ ನಮ್ಮಮ್ಮ ವ್ಲಾಗ್ ಮಾಡ್ತಾರಂತೆ, ನೋಡುವ. ನಿನ್ನೆ ಹೋದ ವಿಡಿಯೋದಲ್ಲಿ ನಮ್ಮಮ್ಮ ವ್ಲಾಗು ಏನೋ ನನಗಿಂತ ಚೆನ್ನಾಗಿ ಮಾತಾಡಿದ್ರು ಒಂದು ಸ್ವಲ್ಪ ಅನಿಸ್ತು. ಪರವಾಗಿಲ್ಲ, ನನ್ನ ರೇಂಜಿಗೆ ಅಲ್ಲದೆ ಹೋದ್ರೂ ಒಂದು ಸ್ವಲ್ಪನಾದರೂ ಮಾತಾಡಿದ್ರು, ಪರವಾಗಿಲ್ಲ. ಇವತ್ತೇನೋ ಅವರೇ ಏನೋ ವಿಡಿಯೋ ಮಾಡ್ತೀನಿ ಅಂತ ಹೇಳೋರು, ಅವರೇ ಕಂಟೆಂಟ್ ಕೊಡ್ತಾರಂತೆ. ನೋಡುವ ಅದೇನು ಮಾಡ್ತಾರೆ ಅಂತ ನೀವೇ ನೋಡಿ. ನಮ್ಮಮ್ಮಂಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ತಗೊಳ್ಳಿ ಮೇಡಮ್. ಹಾಯ್, ಎಲ್ಲರಿಗೂ ವೆಲ್ಕಮ್. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಂತು ಏನೋ ನಮ್ಮ ಮಮ್ಮಿ ಕಂಟೆಂಟ್ ಕೊಡ್ತಾರೆ ಅಂತ ಹೇಳೋಳೆ. ಕಂಟೆಂಟು ಏನಂತಾನೇ ಗೊತ್ತಾಯ್ತಾ ಇಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ಏನು ಮಾಡೋದು ಮತ್ತೆ ಕೊಡಿ, ನಾನು ಮಾತಾಡ್ತೀನಿ ಅಂದೆ. ಹಳೆ ಬೆಂಡೆಕಾಯಿ ಸಾರದೆ, ಬೆಳಗ್ಗೆ ಮಾಡಿರೋ ಅನ್ನ ಅದೇ, ಈಗ ಮುದ್ದೆ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಇದು ಕಂಟೆಂಟ್ ಚೆನ್ನಾಗಿತ್ತಲ್ವಾ? ನೀವು ಹಿಂಗೆ ತಾನೇ ಮಾಡೋದು. ಕೆಲ್ಸಕ್ಕೆ ಹೋದ್ರೆ ನನಗೆ ಬೇಕಿತ್ತು. ಕೆಲ್ಸಕ್ಕೆ ಹೋದ್ರೆ ಎಲ್ಲಾರ ಮನೇಲಿ ಇದೇ ಮಾಡ್ತೀನಿ. ನಿನ್ನೆ ರಾತ್ರಿಯಿಂದ ತಿನ್ನಿಸ್ತಾ ಇದೆಯಮ್ಮ ಅದನ್ನ. ಚೆನ್ನಾಗೈತೆ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿದೆ. ಅದಕ್ಕೆ ನಿನ್ನೆ ರಾತ್ರಿಯಿಂದ ಅದೇ ತಿನ್ನೋದು. ಒಂದಿನ ತಿನ್ಕೊಂಬಿಡು ಮಗಳೇ. ನಿಮ್ಮಪ್ಪ, ನಾನು, ದೇವಿ 3 ಜನ ತಿಂದ್ರೆ ಸಾರು ಖಾಲಿ ಆಯ್ತದೆ. ನಾಳೆಗೆ ಇನ್ನೊಂದು ತಂಗ್ಳು ಹೊಸದು ರೆಡಿ ಮಾಡ್ತೀನಿ. ಆಮೇಲೆ ಅದು ನೆಕ್ಸ್ಟ್ ಡೇ ತಂಗ್ಳು. ಏನು ಮಾಡೋಕ್ಕಾಗಲ್ಲ, ತಿನ್ಬೇಕು. ಆಚೆ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಮಾಡಿರೋದು ಮಿಕ್ಕಿರೋದನ್ನ ತಿಂದು ಪಾತ್ರೆ ಖಾಲಿ ಮಾಡಿ ತೊಳೆದು ದಬಾಕ್ಬೇಕು ಅಷ್ಟೇ. ನಾವಪ್ಪ ಎಂಟ್ರಿ ಕೊಟ್ಟರು. ನಾವಪ್ಪ ಎಂಟ್ರಿ ಕೊಟ್ಟರು ಗೈಸ್. ಇವತ್ತು ಏನಪ್ಪ ಕಂಟೆಂಟು ಅಂದರೆ, ನಮ್ಮಮ್ಮ ಈಗಿದಾರಲ್ಲ, ನಮ್ಮಪ್ಪ ಈಗಿದಿರಲ್ಲ, ನಮ್ಮಪ್ಪ ಅಮ್ಮನ ಈಗಿರೋದನ್ನ ನೋಡಿದ್ದೀರಲ್ವ ನೀವು. ನಮ್ಮಪ್ಪ ಅಮ್ಮ ಅವರು ಮದುವೆ ಏಜಲ್ಲಿ ಯಾವ ಥರ ಇದ್ರು ಅಂತ ತೋರಿಸ್ತೀನಿ. ಅವ್ರ ಆಲ್ಬಮ್ ತೆಗಿತೀಯಾ? ನಾವು ಹೌಸ್ ಮಾಡಿಬಿಟ್ಟು ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಮ್ಮನೇ ಅನ್ಸಲ್ಲ. ನಮ್ಮಪ್ಪ ಅಂತೂ ಚಿಕ್ಕ ಹುಡುಗ ಅಂದ್ರೆ ಚಿಕ್ಕ ಹುಡುಗ, ಚೈಲ್ಡ್ಗಳಿಗೆ ಮ್ಯಾರೇಜ್ ಮಾಡ್ಬಿಟ್ಟವ್ರೆ ಗೈಸ್. ಚೈಲ್ಡ್ ಇದ್ದಂಗೆ ಅವ್ರೆ. ಕರೆಕ್ಟ್ ಏಜಿಗೆ ಮದುವೆ ಮಾಡಿ. ನಮ್ಮಪ್ಪ ಪಾಪ ಚಿಕ್ಕ ಹುಡುಗ ಗೈಸ್, ಇಷ್ಟೇ ಐತಿ ನಮ್ಮಪ್ಪ, ಇಷ್ಟು ಉದ್ದ ಅವ್ರೆ. ನಮ್ಮಮ್ಮ ಯಾಮಾರಿಸ್ಬಿಟ್ಟವ್ರೆ ಪಾಪ. ನಮ್ಮಪ್ಪನ ಮಾಜಿಡೋಗೆ ಏನೋ ಕರೆದ್ರು ಎದ್ದು ಹೋದ್ರು. ಎಕ್ಸೈಟ್ ಅಷ್ಟೇ. ಏನೋ ತಂದವ್ರೆ, ಏನೋ ಮಾಡ್ತವ್ರೆ ಗಾಯ್ಸ್. ಇವತ್ತು ಏನಪ್ಪ ಅಂತ ಏನಂದ್ರೆ, ನಮ್ಮ ಅಪ್ಪ ಅಮ್ಮನ ನೀವು ಇವಾಗ ಯಾವ ಥರ ಇದ್ದಾರೆ ಕತೆ ಅಂತ ನೋಡಿದ್ದೀರಾ. ಫಸ್ಟು ನಮ್ಮ ಅಪ್ಪ ಅಮ್ಮ ಮ್ಯಾರೇಜ್ ಲೈಫಲ್ಲಿ ಯಾವ ಥರ ಇದ್ರು ಅಂತ ಗೊತ್ತಿಲ್ಲ. ಮತ್ತೆ ಇನ್ನೂ ಒಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಅಪ್ಪಂದು ಒನ್ ಸೈಡ್ ಲವ್, ಮಾಜಿ ಲವ್ ನಾನು ತೋರಿಸ್ತೀನಿ. ಹೋಗುವ, ಆಲ್ಬಮ್ ತೊಗೊಂಡು ಬರ್ತೀನಿ. ಅಲ್ಲಿಗಂತೂ ವೆಯ್ಟ್ ಮಾಡ್ತಾ ಇರಿ, ಓಕೆನಾ? ತೆಗಿತವ್ರೆ ಆಲ್ಬಮ್ ತೆಗಿತವ್ರೆ. ತಿಜೋರಿ ಓಪನ್ ಮಾಡಿದ್ರು ಗೈಸ್. ಚಿನ್ನ ಗಣಿ ಇಕ್ಕವ್ರೆ. ಒಂದೊಂದು ಗೋಲ್ಡ್ ಬಿಸ್ಕೆಟ್ ಇದ್ರೊಳಗಡೆ ತುಂಬ್ಕೊಂಡೈತೆ. ತೆಗೆದ್ರು. ಬನ್ನಿ ಹಾಲಿಗೆ ಹೋಗೋಣ. ಇಲ್ಲಿ ಬೆಳಕು ಕಾಣೋದಿಲ್ಲ. ನೋಡಿ ಗಾಯ್ಸ್, ಆಲ್ಬಂಬು ಯಾವ ರೇಂಜಿಗೆ ಐತೆ. ಇಲ್ಲಿ ನಾನು ನನ್ನ ತಮ್ಮ ಮಸ್ತಾಗಿದ್ದೀವಿ. ಓಪನಿಂಗ್. ನಮ್ಮಪ್ಪ ಉಲ್ಟಾ ಆಗ್ತೈತೆ. ಗೈಸ್, ಇದರಲ್ಲಿ ಒಂದು ಕ್ರೇಜಿ ಆಗಿರೋ ಒಂದು ಫೋಟೋ ಐತೆ, ತೋರಿಸ್ತೀನಿ, ವೇಟ್ ಮಾಡಿ. ದಿಸ್ ಇಸ್ ಮೈ ಮಮ್ಮ ಹೇಮಾವತಿ. ಕಾಣಿಸ್ತಿಲ್ಲ ನೋಡಿ, ಇವರೇ ಹೇಮಾವತಿ. ಬೆಳಕು ರಿಫ್ಲೆಕ್ಟ್ ಆಗ್ತೈತೆ. ನಮ್ಮ ಮದರ್ ಇಂಡಿಯಾ, ಇದು ನಮ್ಮ ಅಪ್ಪ, ಇದು ನಮ್ಮ ಮದರ್ ಇಂಡಿಯಾ. ಬರ್ಲಿ ಗೈಸ್, ಅವರೇ ಹೇಳ್ತಾರೆ, ನನಗೇನೋ ಗೊತ್ತಿಲ್ಲ, ಏನೂ ಇಲ್ಲ. ಅವರೇ ಬರ್ಲಿ, ಅಲ್ಲಿವರೆಗೂ ವೇಟ್ ಮಾಡೋಣ. 8ನೇ ಕ್ಲಾಸಿನಲ್ಲಿ ಹೇಮಾವತಿ ಹೀಗೆ ಇದ್ದಳು. ಗಿರೀಶ ಬೆಂಗಳೂರಿಗೆ ಬಂದಾಗ ಹೀಗೆ ಇದ್ದರು.
ಹೇಮಾವತಿ ಮಾತುಕತೆ ಆದಾಗ ಅತ್ತೆ ಉಡಿಸಿದ ಮೊದಲನೇ ಸೀರೆ. ನೋಡಿ ಗೈಸ್, ಈ ಹೇಮಾವತಿ ನೋಡಿ, ಈ ಹೇಮಾವತಿ ಅತ್ತೆ ಉಡಿಸಿದ ಮೊದಲನೇ ಸೀರೆ. ಇದು ನಮ್ಮ ಮನೆ, ಚನ್ನಪಟ್ಟಣದ ಮನೆ. ಇದು ಹೇಮಾವತಿಗೆ ಗಂಡವ್ರು ನೋಡಕ್ ಬಂದಿದ್ರು, ಅವತ್ತು ಹಾಕೊಂಡೆ, ಆದರೆ ಗಂಡೇ ಬರಲಿಲ್ಲ. ಅವ್ರ ತಾತ ತೀರೋದ್ರು ಅಂತ ಗಂಡು ವಾಪಸ್ ಹೊರಟಾಯ್ತು. ಯಾರು? ದಕ್ಷಿಣಮೂರ್ತಿ ಅಂತ ಅಲ್ಲ, ಇವರು ಮತ್ತೆ? ದಕ್ಷಿಣಮೂರ್ತಿ ಅಂತ ಹುಡುಗ. ಇದು ನನಗೆ ಗೊತ್ತಿಲ್ವಲ್ಲ ಮ್ಯಾಟ್ರು. ನಿಮ್ಮ ಮಾಮ ರೆಡಿ ಮಾಡಿತ್ತು ಹಿಂಗೆ, ಒಪ್ಕೊಂಬಿಟ್ಟಿದ್ದ ಹುಡುಗ. ಹುಡುಗಿ ಆಯ್ತು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟ. ಅವ್ರ ತಾತ ತೀರೋದ್ರು. ನೋಡಿ ಅವ್ನು ನೋಡಿದ್ರೆ ಡುಮ್ಮ. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಕರೆಕ್ಟಾಗಿ. ಇದು ಇಲ್ಲಿದ್ದಾರೆ ನೋಡಿ ನಿಮ್ಮ ಡ್ಯಾಡಿಯವರು, ಯೋಚನೆ ಮಾಡ್ತಾವ್ರೆ, ಹುಡುಗಿನ ಕೊಡ್ತಾರಾ ಕೊಡಲ್ವಾ, ಹುಡುಗಿನ ಕೊಡ್ತಾರಾ ಕೊಡಲ್ವಾ, ಏನು ಮಾಡ್ತಾರೋ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರೋದು. ಟೆನ್ಷನ್ ತಗೊಂಡು ಖರ್ಚಿಫನ್ನೆಲ್ಲ ಒರೆಸ್ಕೊಂಡು ಹಿಂಗೆ. ಇದರಲ್ಲೆಲ್ಲ ನಮ್ಮ ಹಳೇ ಇದೇ ಐತೆ, ಕಾಂದಾನೆ ಐತೆ. ಗೈಸ್, ಇದ್ರಲ್ಲಿ ನಮ್ಮ ಅಪ್ಪನ ಮಾಜಿಡೋ ಇದ್ದಾರೆ. ಏಯ್ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನಾವು ಅಮ್ಮಂಗಿಂತ ಅವ್ರ ಮಾಜಿಡೋ ಎಷ್ಟು ಕ್ಯೂಟ್ ಆಗಿದ್ದಾರೆ ಗೊತ್ತಾ? ಇಲ್ಲಿದ್ದಾರೆ ಗೈಸ್ ಸಿಕ್ತು, ಆ ಕ್ರೇಜಿ ಫೋಟೋ ಸಿಕ್ತು ಇಲ್ಲಿ. ನಾವು ನೀನ್ ಅನ್ಸ್ಕೊಂಡಿರೋದು ನಾವು ಒಪ್ಪ ಅನ್ಸಿರೋದ? ಡ್ಯಾಡಿ ಅಳಿಸಿರೋದು. ಗೈಸ್ ನೋಡಿ ಗೈಸ್, ಇವ್ರಿಬ್ರದ್ದು ಜೊತೆಲಿರೋ ಫೋಟೋ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಫೋಟೋಗೆ ನಮ್ಮಪ್ಪ ಕತ್ತರಿಸ್ಬಿಟ್ಟು ಕತ್ತೆ ಕತ್ರಿಸ್ಕೊಂಬಿಟ್ಟು, ಅವ್ರ ಕತ್ನ ಅವರೇ ಕತ್ರಿಸ್ಕೊಂಬಿಟ್ಟು ನಮ್ಮಮ್ಮನ ಕೈಗೆ ಇಕ್ಬಿಟ್ಟವ್ರಾಗ್ಲೆ. ನೋಡಿ ಗೈಸ್ ನೋಡಿ, ನಮ್ಮಮ್ಮನ ಮದುವೆ ಆಗೋಕ್ಕಿಂತ ಮುಂಚೆ ತಾನೇ ಇದು, ಮದುವೆ ಆದಮೇಲೆ, ಮದುವೆ ಆಗಿ ಸ್ಟಾರ್ಟಿಂಗಲ್ಲೇ ಗೈಸ್, ಆಗಲೇ ನಮ್ಮಪ್ಪನೇ ಸರೆಂಡರ್ ಆಗ್ಬಿಟ್ಟವ್ರೆ. ಕಟ್ ಮಾಡಿ ನಮ್ಮ ಅಮ್ಮನ ಕೈಗೆ ತಲೆ ಕಟ್ ಮಾಡಿ ಇಟ್ಬಿಟ್ಟವ್ರೆ ಗೈಸ್. ನೋಡಿ ಗೈಸ್, ಎದ್ಬಿಟ್ರು ಹೇಮಾವತಿ ಅವ್ರ ಫೋಟೋ ತೋರ್ಸಕ್ಕೆ. ನಮ್ಮಮ್ಮ, ಫೋನ್ ಬರ್ತೈತೆ. ಇದು ನಮ್ಮಮ್ಮ. ಫೋನ್ ಅಂತಾರ ಗೈಸ್ ಬಾ ಎಲ್ಲರಿಗೂ ಗುಡ್ ಈವ್ನಿಂಗ್. ನೋಡಿ ಗೈಸ್, ಹೀರೋ ಏನ್ ಮಾಡೋದು ಗೈಸ್, ನೋಡಿ ಎಷ್ಟು ನೀಟಾಗಿ ಇನ್ಸಲ್ಟ್ ಮಾಡುವೆ. ಕಾಲಿಗೆ ಚಪ್ಪಲ್ ತಗೊಳಕ್ಕಾಗಿರ್ಲಿಲ್ಲ ಇನ್ನು ಬೆಂಗಳೂರಲ್ಲಿ ಇದ್ದಾಗ. ಕಾಲಿಗೆ ಚಪ್ಪಲ್ ಹ್ಞೂ, ಇರ್ಲಿಲ್ಲ. ನಮ್ಮಮ್ಮ ಹಾಕೊಂಡೈತೆ ಸ್ಲೀಪರು. ಹೀಲ್ಸ್. ನಮ್ಮಮ್ಮ ಹೈಟ್ ಆಗಿದ್ರು ಹೀಲ್ಸ್ ಬೇಕಾ ನಿನ್ಗೆ? ಹೀಲ್ಸು ಮದುವೆ ಮಾಡ್ಕೊಂಡು ಸ್ಲೀಪರ್ ಹಾಕದೇ ಬಿಟ್ಟೆ ನಾನು. ನೋಡಿ ಗೈಸ್, ಆಡ್ಕೊಂತೈತಪ್ಪ ನಿನ್ನ, ಕುಳ್ಳಕ್ಕಿದ್ಯಾ ಅಂತ ಆಡ್ಕೊಂತೈತೆ. ಇವರು ಗ್ರೂಪ್ಗಳು ಇಲ್ಲ ಅವ್ರು ನೋಡಿ, ಅವ್ರ ಗ್ಯಾಂಗು, ನಮ್ಮ ಗ್ಯಾಂಗು ಟ್ರೈನಲ್ಲಿ ಬಂದಿದ್ದು. ನಿನ್ ಫ್ರೆಂಡ್ಸ ಇವರಲ್ಲ? ಇವರು ಶಿವು ಅಂತ ಇಲ್ಲ, ಇವಾಗ ತಿರೋಗನೆ. ಅವ್ರನ್ನ ಹೇಳಿ. ಸಾಲಮನು, ಇವನು ನಮ್ಮ ರಿಲೇಷನ್ ಇರಬೇಕು. ಇಲ್ಲೇ ಅವರ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಜಾಗ ಇರಲಿಲ್ಲ, ಅದಕ್ಕೆಲ್ಲ ಅಲ್ಲಿ ನಿಂತಾರೆ. ಮನೆ ಮುಂದೆನೆ ಮದುವೆ ಗೈಸ್. ಅವಾಗ ಮನೆ ಮುಂದೆನೆ ಚಪ್ರ ಇಲ್ಲಿ ಹಾಕೋದು ನೋಡಿ. ಏನ್ರಲ್ಲಿ ಹೋಗಿದ್ರಪ್ಪ ನೀವು ಮದುವೆಗೆ? ಟ್ರೈನು ಎಷ್ಟು ಜನ ಹೋಗಿದ್ದು? ಮಾಡ್ಬಿಟ್ಟಿರಿ ಒಂದು ಬೋಗಿನೇ, ಒಂದು ಬೋಗಿ ಫುಲ್ಲು ಜನ ಹೋಗೋರೆ. ರೈಲ್ವೆ ಸ್ಟೇಷನ್ ಮುಂದೆನೆ ಮನೆ. ಎಂಗೇಜ್ಮೆಂಟ್ಗೆ ಒಂದು ಬೋಗಿ, ಮಾತುಕತೆಗೆ ಒಂದು ಬೋಗಿ, ಮದುವೆಗೆ ಒಂದು 2 ಬೋಗಿನೇ ಬಂದಿದ್ರು. ಅಷ್ಟು ಜನನ ಇವಾಗ ಸಂಭಾಳ್ಸಕ್ ಆಗುತ್ತಾ? ಟಂಪ ಮಾಡೋ ಅಂದ್ರು, ಟಂಪ ಮಾಡಿದೆ 407. ಅದಕ್ಕೂ ಗೊತ್ತಿರೋರೆ, ಪರಿಚಯ ಇರೋರೆ, ಕಮ್ಮಿ ತಗೊಂಡ ಪಾಪ ಮಾಡಿ ರೈಲಲ್ಲಿ ಬಂದಿರೋದು. ರೆಡಿ ಅದೇನೇ ಅನ್ನು ರೆಡಿ, ನೀನ್ ಮಾಡಿಡವೆ ರೆಡಿ ಚೆನ್ನಾಗಿರೋದು ನಮ್ಮ ಅಮ್ಮಂಗೆ ಅಂತ. ಅಲ್ಲಿ ಕಾಣಿಸ್ತಾವ, ನೀನ ಕಾಣಿಸ್ತಾ ಇಲ್ಲ, ಫೋಟೋ ಹಾಕ್ತೀನಿ. ಐತೆ ನೋಡಿ, ಇಲ್ಲ ಇಲ್ಲಿ ಪಾಪ ನಮ್ಮ ಅಪ್ಪನಿಂದ ಕುತ್ಕೊಂಡು ಅಳ್ತವ್ರೆ ಪಾಪ, ಬೇಜಾರಾಗೋರೆ. ನಮ್ಮಪ್ಪ ನೋಡಿದ್ರೆ ಹಿಂದೆಗಡೆ ಮಾಜಿಡೋ ಕುಂಡಿಸ್ಕೊಂಡು ಮುಂದೆಗಡೆ ಹೊಸಡವ್ ನೋಡಕ್ ಬಂದವ್ರೆ. ನನ್ನ ತಮ್ಮ ಇವರೇ ಚಿಕ್ಕಣಚಾರು. ನಮ್ ಚಿಕ್ಕಪ್ಪ ಇಲ್ಲ ಗೈಸ್, ತಿರ್ಕೊಂಡ್ಬಿಟ್ಟವ್ರು. ಇಲ್ಲ ಐತಿ, ನಮ್ ಚಿಕ್ಕಪ್ಪ ಇದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಹಬ್ಬಿ ದುಡ್ಡಿದ್ರೆ ಅಂದ್ರೆ ನಾನು ನನ್ನ ತಮ್ಮ ಅಂದ್ರೆ ಅಷ್ಟೊಂದು ಇಷ್ಟ ಅವ್ರಿಗೆ, ಸಖತ್ ಅಂದ್ರೆ ಸಖತ್ ಇಷ್ಟ. ನಾವೇನ್ ಹೇಳಿದ್ರು ರೈಟ್, ನಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು ರಾಂಗ್, ಹಂಗಿದ್ದಿತ್ತು. ಒಂದೇ ಹೊಡೆಯಕ್ಕೆ ಬಿಡ್ತಿರ್ಲಿಲ್ಲ. ಏನು ಸಾಮಾನ್ಯದ ಕಂಡಿದ್ದೀವಿ ಎರಡೂ ಸುಮ್ಮನೆ ನಿಂತ್ಕೊಂಡು ಮನೆ ಅಂದ್ಬಿಟ್ರೆ ಸಾಕು, ಎಷ್ಟೇ ನಿದ್ದೆ ಹೊಡಿತಾರಲಿ ಹಿಂಗೋಗ್ಬಿಡೋದು ಚಿಕ್ಕಪ್ಪ 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 ಅಂತ. ಚಿಕ್ಕಪ್ಪನಿಗೆ ನಿಮ್ ಕಂಡ್ರೆ ಎಷ್ಟಿಷ್ಟ ಅಂದ್ರೆ, ತಿಥಿಲಿ ಎಲ್ಲಾರು ಪೂಜೆ ಮಾಡೋರೆ. 11 ದಿನಕ್ಕೆ 12 ದಿನಕ್ಕೆ ತಿಥಿ ಮಾಡ್ತಾರೆ, ಏನಕ್ಕೆ ಇದಕ್ಕೆ ಸಮಾಧಿಗೆ.
ಆಗ ಒಂದೇ ಒಂದು ತಿಂಡಿನೂ ಮುಟ್ಟಿರ್ಲಿಲ್ಲ. ಅದೇ ನಿಮ್ಮಿಬ್ರು ಬಂದಿರ್ಲಿಲ್ಲ ಅವತ್ತು ಎಕ್ಸಾಮ್ ಅಂತ, ನೀವು ಇನ್ನೂ ಚಿಕ್ಕ ಮಕ್ಳು ಅವಾಗ ಫೋನ್ ಮಾಡಿದಾಗ, ಚಿಕ್ಕಪ್ಪ ಬರೋಕ್ಕಾಗಲ್ಲ ಚಿಕ್ಕಪ್ಪ, ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀವಿ ಆಯ್ತಾ, ಬೇಜಾರು ಮಾಡ್ಕೋಬೇಡ, ನಾವ್ ಇಲ್ಲಿಂದಾನೆ ಕೈ ಮುಕ್ಕತ್ತೀವಿ ಫೋನಲ್ಲಿ ಹೇಳಿದ್ರೆ ಇಬ್ರು ಹಿಂಗೆ ಬಂದ್ಬಿಟ್ಟು ಇವನೇ ಕಾಗೆ ಅಂತ ತಿಳ್ಕೊ ಈರುಳ್ಳಿನ ಇಷ್ಟು ಬಂದು ತುಂಬ್ಕೊಬಿಟ್ಟು ಅಲ್ಲಿರೋರೆಲ್ಲ ಹತ್ಬಿಟ್ರು. ಯಾಕಲ್ಲೇ ನೀನು ಹಿಂಗೆ ಮಾಡ್ಕೊಂಡೆ, ಆ ಮಕ್ಳ ಮೇಲೆ ಪ್ರಾಣನೇ ಮಡಿಕೊಂಡಿದ್ಯಲ್ಲೋ, ಆ ಮಕ್ಳು ಜ್ಞಾಪಕ ಬರಲಿಲ್ವೇನೋ ವೆಂಕಟೇಶ ನಿಮಗೆ ಅಂತ ಎಲ್ಲರೂ ಬೈದಾಕ್ಬಿಟ್ರು. ಬಟ್ ಆದ್ರೆ ಗೈಸ್ ನಮ್ಮ ಚಿಕ್ಕಪ್ಪ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದು ಏನಾಯ್ತು ಅಂತ ಗೊತ್ತಿಲ್ಲ. ವೆಂಕಟೇಶ್ ಚಿಕ್ಕಪ್ಪ ಏನ್ ಮಾಡ್ಕೊಂಡಿದ್ದು ಅಂತ ಗೊತ್ತಿಲ್ಲ, ಬಟ್ ತಿಕ್ಕೊಂಬಿಟ್ರು. ಯಾವತ್ತೂ ಕೆಲ್ಸಕ್ಕೆ ಹೋಗ್ಬೇಡ ಕಣಕ್ಕೆ, ನಾವು ಯಜಮಾನ ಫಿಲಮಲ್ಲಿ ಅವರೆಲ್ಲ ಆ ಥರ ಇರಬೇಕು ಅಂತ ಅವ್ನಿಗೆ ಆಸೆ ಎಲ್ಲ. ಮಮ್ಮಿ ನಾವು ಸಪ್ರೇಟ್ ಹೋದಾಗ ಚಿಕ್ಕಪ್ಪ ಯಾವಾಗಲೂ ಬಂದು ಕರೆಯೋದು, ಅದಕ್ಕೆ ಬಂದ್ಬಿಡಿ ಅದಕ್ಕೆ ಎಲ್ಲರೂ ಜೊತೆಲಿ ಇರೋಣ ಬನ್ನಿ, ಅದಕ್ಕೆ ನಾವು ಯಜಮಾನ ಫಿಲಮಲ್ಲಿ ಇರ್ತೀವಲ್ಲ ಹಂಗಿರೋಣ ಬನ್ನಿ, ಅದಕ್ಕೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಕೈ ಬಿಡಲ್ಲ ಅಂತ ಕರೆಯೋದು, ಯಾವಾಗಲೂ ಬಂದಾಗಲೂ ಹಂಗೆ ಕರೀತೀವಿ. ಇವಾಗ ಯಾರು ಒಬ್ರು ಬರಲ್ಲ ಮೂಸ್ ನೋಡಕ್ ಸೈಕಲ್ ಹೋಗುವೆ, ಅದರಿಂದ ಹೆಂಗ್ ತಿಳ್ಕೊ ಹೋಗಬೇಕತ್ತೆ ಯಾವಾಗ ಬಗಿ ನೋಡೋರು ಬಸ್ಸಲ್ಲಿ ಕುಂತ್ಕೊಂಡು. ಏನ್ ಬ್ಲಶ್. ಆಮೇಲೆ ಸೆಕ್ಯೂರಿಟಿ ಏನ್ ಮಾಡ್ದ ಒಂದ್ ದಿವಸ, ಇವ್ರು ಮಿಕ್ಕಿದವ್ರು ಗಾಡೀಲಿ ಬಂದಿದ್ರು, ಇವ್ನು ಸಾಲಮನ್ ಸೈಕಲಲ್ಲಿ ಬಂದಿದ್ದ, ಅವ್ನ ಸೈಕಲಲ್ಲಿ, ನನ್ನ ಸೈಕಲಲ್ಲಿ ನಾನು ಹೋಗಿದ್ದೆ, ಇದೇ ಸೈಕಲ್ ಇವಾಗಿರೋ ಸೈಕಲ್ಲೇ. ಹೋಗಿರ್ಬೇಕಾದ್ರೆ ವಾಚ್ಮ್ಯಾನ್ ಅಂದ, ಬಿಡಲ್ಲ ಒಳಗೆ ಜೆಂಟ್ಸು, ಬಾಯ್ಸ್ ಅಲ್ಲ ಇಲ್ಲ ಕಣ್ರಿ ಅಂದ. ಯಾವನ್ಗೆ ಹೇಳ್ತಾ ಇದೀಯಾ? ಓಯ್ ನಮ್ಮ ಅತ್ತೆ ಮಗಳು ಹುಷಾರು ಅಂದಿದೆ, ಆವಾಜ್ ಹಾಕಿದೆ ಅಲ್ಲಂದ. ಹೋಗಿ ಸರ್ ಹೋಗಿ ನೋಡ್ಕೋರೋಗಿ ಟಿಪ್ಸ್ ಹೊಡೆದ ₹100. ನೀವು ಯಾವಾಗ ಬೇಕಾದ್ರೆ ಬನ್ನಿ ಸರ್, ಗೊತ್ತಾಯ್ತು ನೋಡಿದ್ದೀನಿ ಬಿಡಿ, ಹುಡುಗಿ ನೋಡ್ಕೊತಾ ಇರ್ತೀನಿ ಅವಾಗ, ಅಬ್ಸರ್ವ್ ನೋಡ್ಕೊ ಇನ್ಫಾರ್ಮೇಶನ್. ನಮ್ಮಪ್ಪನ ಕಥೆನ ನೋಡಕ್ಕೆ ಎಷ್ಟು ಇನ್ನೋಸೆಂಟ್ ಆಗೈತೆ. ಯಾರೆಲ್ಲ ಸೊಸೈಟಿಗೆ ಸ್ಕ್ವಾಡು, ಫುಡ್ ಆಫೀಸರು, ಸ್ಕ್ವಾಡು. ಆಮೇಲೆ ಸರಿ ಅಂದ್ಬಿಟ್ಟು ಅವರು ಬಟ್ಟೆ ಹೊಲ್ಸೋಕ್ಕೆಲ್ಲ ಬರೋರು, ಅವರು ಹಂಗೆ ನಮ್ಮ ಮನೆ ಡೋರ್ ತೆಗೆದ್ರೆ ಅವ್ರ ಮನೇನೂ ಡೋರ್ ಓಪನ್ ಇರಬೇಕು, ನಾನೇನೋ ತೆಗ್ದಿರ ಅವರು ತೆಗ್ದಿರೋಳು ಬಂದು ಏನೋ ಡೋರ್ ಹಾಕ್ಬಿಟ್ರೆ ಜಗಳ ಪ್ರೇಮ್ ಕಹಾನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೆಂಗೋ ಗೊತ್ತಿಲ್ಲ. ಒಮ್ಮೆ ಅವಳು ಮಾತ್ರ ಲವ್ ಮಾಡ್ತಾವಳೆ, ನನಗೆ ಗೊತ್ತೇ ಇರಲಿಲ್ಲ. ಬೀಟ್ ಹಾಕಕ್ ಹೋಗಿದ್ದೆ ಹಿಂದೆಗಡೆ. ಯಾರು? ನೀನು. ಸುಮ್ಗೆ ಹೋಗಿದ್ದ ಒಂದು ಟೈಮು, ಸಂಡೇ ಏನೋ ಕ್ಲಾಸ್ ಸಿಕ್ಕರೆ ಅಂದು, ಸಂಡೇ ಮಗ ಯಾವತ್ತು ಯಾವ ಇರಲ್ಲ, ಖಾಲಿ ಇರ್ತದೆ ರೋಡು, ನಡಿ ಅಂದಿದೆ. ಹೋಗಿದ್ದು ಸುಮ್ಗೆ ಬೀಟ್ ಹೊಡ್ಕೊಂಡು ನೋಡಿ ಸ್ಕೂಲ್ ಚೆಕ್ ಮಾಡ್ಕೊಬರುವ ಹೆಂಗೈತೆ ಅಂತ ಹೋಗಿದ್ದೆ. ಬೀಟ್ ಮಾಡ್ಕೊಬಂದು ಅದು ನೋಡ್ಬಿಟ್ಟು ಇನ್ನೊಬ್ಬ ಪವನ್ ಅಂತಿದ್ದ, ಹಾಲು ಹಾಕ್ತಿದ್ದ ಎದ್ದು, ಅವ್ರ ಮನೆಗೂ ಹಾಲು ಹಾಕೊಂಡು ನಮ್ಮ ಮನೆಗೂ ಹಾಲು ಹಾಕೋನು, ಗಣೇಶನ ದೇವಸ್ಥಾನ ಪಕ್ಕದಲ್ಲೇ ಇದ್ದ. ಅವನು ಆವಾಜ್ ಹಾಕಿದ, ಏಯ್ ಹುಡುಗಿನ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ. ಲವ್ ನೀನು ಲವ್ ಮಾಡ್ತಾ ಇರೋ ಮಾಡ್ಕೋ ಹೋಗು, ನಾನೇನು ಆ ಹುಡುಗಿನ ಲವ್ ಮಾಡ್ತಾ ಇಲ್ಲ, ಆ ಹುಡುಗಿನೇ ನಾನು ಲವ್ ಮಾಡ್ತಾ ಇರೋದು. ಲವ್ ಮಾಡ್ತಾಳೆ, ನಿನ್ ತಾಕತ್ತಿದೀಯಾ ಗಂಡ್ಸ, ಹೋಗು ಲವ್ ಮಾಡೋದು ಅಂದಿದೆ. ನಾನು ನೋಡೋ ನಾನು ಲವ್ ಮಾಡ್ತಾ ಇಲ್ಲ, ಅರ್ಥ ಐತೆ, ನಿನ್ ತಾಕತ್ತಿದೆಯಾ ಲವ್ ಮಾಡೋಕೆ ಹೋಗು, ಹುಡುಗಿ ಬಂದ್ರು ಲವ್ ಮಾಡು. ಆಮೇಲೆ ಹೋಗಿ ಕೇಳ್ದ ಒಂದು ದಿವಸ, ಇಲ್ಲ ನಾನು ಅವ್ರನ್ನೇ ಲವ್ ಮಾಡ್ತಾ ಇರೋದು ಅಂದ್ಬಿಟ್ಟದೆ. ಬಂದಿದೆ ಒಂದು ದಿವಸ ನ್ಯೂ ಇಯರ್ ದಿವಸ ಪಾರ್ಟಿ ಮಾಡಿದ ಅಂಗಡಿಲಿ, 2 ಕೇಸ್ ಬೀರ್ ತರಿಸಿದ, 1 ಕೇಸ್ ಡ್ರಿಂಕ್ಸ್ ತರಿಸಿದ. ಅವಾಗೆಲ್ಲ ನೀವು ನಿಮ್ಮ ಚಿಕ್ಕಪ್ಪ ವೆಂಕಟೇಶ ಅದೆಂತಿದ ಕಪ್ ಮಾಡ್ಕೊಂಬಿಟ್ಟಿದ, ಮದ್ದಾಕೊಬಿಟ್ಟು ಎತ್ತೆ ಹೊಡೆಯೋದು ಆರಲ್ಲಿ, ಡಮ್ ಅನ್ನೋದು ಹಂಗೆ ಡಮಿಲ್ ಅಂತ ಸೌಂಡು. ಅದು ನೈಟ್ ಎಲ್ಲ ವಾಡ್ದು ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಹೇಳಿ ಹೋಗಿದೆ, ತಗೊಂಡು ಏನೇ ಹೊಡ್ತಿದ್ದು ಎಲ್ಲ ತಿಂಡಿಗಳೆಲ್ಲ. ಅವಾಗ ಎದ್ಬಿಟ ಎಣ್ಣೆ ಹಾಕಿದ್ನಲ್ಲ ಒಂಚೂರ ಎದ್ಬಿಟ, ಎಲ್ಲಾರು ನನಗೆ ಆವಾಜ್ ಆಗ್ತೀಯಾ, ನಾನು ಇದೇ ಊರಲ್ಲಿ ಹುಟ್ಟು ಬೆಳೆದಿರೋನು ಅಂದಲ್ಲ. ಯಾವ ಊರೆಲ್ಲಾರು ಹುಟ್ಟು ಬೆಳೆದಿರೋ, ನಾವು ಇರೋವರೆಗೂ ನಮ್ಮೂರಿದು, ನಾವು ಎಲ್ಲಿರ್ತೀವಿ ಅದೇ ನಮ್ಮೂರು, ಅರ್ಥ ಐತೆ? ಹಾಂ, ಏನು ಆವಾಜ್ ಆಗ್ತೀಯ, ಮಾತಾಡ್ರ ಮಗನೇ ಬಾಟ್ಲಲ್ಲೇ ಚುಚ್ಚಿಬಿಡ್ತೀನಿ ಅಂತ ಎದ್ದು. ನಮ್ಮ ಅಪ್ಪಂಗೂ ಒಂದು ಸ್ವಲ್ಪ ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಚುಚ್ಚಿಬಿಡ್ತೀನಿ. ನೋಡಿ ನಾನು ಆಲ್ಬಮ್ ತೋರಿಸಿದ್ಕೆ ನಮ್ಮ ಯಜಮಾನ್ರಿಗೂ ಹಳೇದ ಲವ್ ಸ್ಟೋರಿ ಜ್ಞಾಪನ ಬಂದ್ಬಿಟ್ಟೈತೆ. ಹಾಂ, ನಿಮಗೆ ಅವಳು ಇಷ್ಟ ಆದ್ಲ, ನಾನು ಇಷ್ಟ ಆದ್ನ, ಅವಳು ಇಷ್ಟ ಆದ್ಲ, ನಾನು ಇಷ್ಟ ಆದ. ಅವಳು ಇಷ್ಟ ಆಗಿರೋ ನಿನ್ನ ಯಾಕೆ ನೋಡಕ್ಕೆ ಬರ್ತಿದೆ?
ಮತ್ತೆ ಯಾಕೆ ಅವಳನ್ನೇ ನೋಡ್ಕೊಂಡು ನಗಾಡ್ಕೊಂಡು ಕೂತಿದ್ದಲ್ಲ ಯಾಕೆ ಯಾವಾಗ ಆವಾಗಲೇ ಆಲ್ಬಮ್ ನೋಡುವಾಗ ಆಲ್ಬಮ್ ನೋಡುವಾಗ ಎಲ್ಲ ಒಂಥರ ಏನೋ ಚಿಕ್ಕಳಿಗೆ ಹಿಂಗೆ ನಗ ಆಡ್ದು ನಿಜ ನಿಜ ಗ್ಯಾರಂಟಿ ನಿಜ. ಏನು ನಾನು ಹೇಳಿದ್ನಿ ಅವಳನ್ನ ನೋಡ್ಕೊಂಡು ನಗ್ತಾ ಇದ್ದದ್ದು ನೀವು. ಇಮ್ಯಾಜಿನೇಷನಲ್ಲಿ ಲವ್ ಮಾಡ್ಬಿಟ್ರು. ಈಗ ನೋಡಿದ್ರ ಹೆಂಗವ್ರೆ ಈಗಲೂ ಆ ಹುಡುಗಿನ ಲವ್ ಮಾಡ್ತಾವ್ರೆ. ಹೌದು. ನನ್ನ ಬಿಟ್ಬಿಟ್ಟು ಲವ್ ಮಾಡ್ತಾ ಇತ್ತ ಹುಡುಗಿ ನಾನು ಬಿಟ್ಟ ಅಂದ್ರೆ ಲವ್ ಮಾಡೋ ಸ್ವಂತ ಇಚ್ಛೆಕನೇ ಇದು ಯಾರು ಲವ್ ಅಲ್ಲಿ ಎಷ್ಟು ಥರ ವಿಧ ಐತೆ. ನನ್ ಮುಂದೆನೆ ಹೇಳ್ತಾ ಲವ್ ಇದೀಯ. ಬೇರೆ, ತಮ್ಮಂದಿರು ತಂಗಿದಿರು ಲವ್ ಬೇರೆ, ಅದೆಲ್ಲ ಬೇಡ ನನಗೆ, ಅದೆಲ್ಲ ಗೊತ್ತಿರೋದೇ. ನೀನ್ ಹೇಳು. ಹೆಂಡತಿ ಲವ್ ಬೇರೆ. ಏಕೆಂದ್ರೆ ದೇವರು ಇರೋವರೆಗೂ ತಾಯಿ ಇರಲ್ಲ ಅಂದ್ಬಿಟ್ಟು ಹೆಂಡತಿ ಕಟ್ತಾನೆ. ಪಾ ಎಂತ ಡೈಲಾಗಪ್ಪ, ಎಂತ ಡೈಲಾಗಪ್ಪ. ಇರೋವರೆಗೂ ನಾವು ಹೆಚ್ಚಾಗ್ಬಿಡ್ತು ಆಟಿಗೆ ಅಂತ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲ ಇಷ್ಟ ಆಗಿದ್ರೆ ನೋಡಿ, ಎಲ್ಲ ಲೈಕ್ ಮಾಡಿ, ಇಷ್ಟಪಡಿ. ನಾವು ಒಂಚೂರು ಮುಂದುವರಿತೀವಿ. ನೀವು ಲೈಕ್ ಮಾಡಿದ್ರೆ, ಕಮೆಂಟ್ಸ್ ಮಾಡಿದ್ರೆ ಒಳ್ಳೆ ಒಳ್ಳೆ ವೀಡಿಯೋಗಳು ಮಾಡ್ತೀವಿ, ಐಡಿಯಾ ಬರುತ್ತೆ. ಯಾರೂ ಇದು ಮಾಡಲಿಲ್ಲ ಅಂದರೆ ನಮಗೂ ಒಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಓಕೆ, ಗುಡ್ ನೈಟ್, ಶುಭರಾತ್ರಿ. ಶುಭರಾತ್ರಿ.